ಬಿಡದಿ ಭಾಗದ ರೈತರು ನಮ್ಮ ಪ್ರತಿನಿಧಿ ಹೋದಾಗ ಹೇಳಿದ ಮಾತಿದು. ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ರೈತರ ವಿರೋಧ ನೋಡಿ ಕೈ ಬಿಟ್ಬಿಡ್ತಿದ್ರೇನೋ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ನ. ಆದರೆ ಯಾವಾಗ ಕುಮಾರಸ್ವಾಮಿ ಅವರು ಎಂಟ್ರಾದ್ರೋ ಇದು ಡಿ.ಕೆ. ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಹಠ ಮುಂದುವರಿಯುತ್ತೆ, ರೈತರು ಬೀದಿಗೆ ಬರ್ತಾರೆ. ಇದು ರೈತರೇ ಹೇಳಿರೋ ಮಾತು. ಈಗ ಕುಮಾರಣ್ಣ ಅವರು ಮೊನ್ನೆ ಅಷ್ಟೇ ಹೇಳಿದ್ರು, ಇದು ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಬನ್ನಿ 2-3 ಸಲ ಪತ್ರವನ್ನು ಬರೆದ್ರು. ಯಾರು ಬರೀತಾರೆ? ಕೇಂದ್ರ ಮಂತ್ರಿ ಬಂದು ಬರೆದ್ರು. ದಯಮಾಡಿ ಒಂದು ನಿಮಿಷ ಮೇಡಮ್, ನಾನು ಮಾತಾಡ್ತಾ ಇದ್ದೀನಿ, ನಿಮ್ಗೆ ಅವಕಾಶ ಸಿಗುತ್ತೆ ನೋಡಿ. ಬರೆದ್ರು, ದಯವಿಟ್ಟು ಬನ್ನಿ, ಇದ್ರ ಬಗ್ಗೆ ಕೂತು ಚರ್ಚೆ ಮಾಡೋಣ. ಅದು ನಾವು ರೈತರ ಸಮ್ಮುಖದಲ್ಲೇ ಮಾಡೋಣ. ಯಾಕಂದ್ರೆ ನಾನು ಸುಳ್ಳು ಹೇಳೋದು, ನೀನು ಸುಳ್ಳು ಹೇಳೋದು ಬೇಡ. ಬಂದು ರೈತರ ಮುಂದೆನೆ ಮಾಡೋಣ. ಯಾಕೆ ಬರ್ತಾ ಇಲ್ಲ? ಅಲ್ಲ, ನೀವು ಚನ್ನರಾಯಪಟ್ಟಣಕ್ಕೆ ಬರೋ ತಾಕತ್ ತೋರಿಸ್ತೀರಾ, ಇಲ್ಲಿ ಬಿಡದಿಗೆ ಬರೋ ತಾಕತ್ ಯಾಕೆ ತೋರಿಸ್ತಾ ಇಲ್ಲ ನೀವು? ಅಲ್ಲ, ಬಂಡೆನೆಲ್ಲ ಇವಾಗ ಖಾಲಿ ಮಾಡಿದ್ರಿ, ಇನ್ನು ನಮ್ಮ ಭೂಮಿಗಳನ್ನ ಖಾಲಿ ಮಾಡ್ತೀರಾ ನೀವು? ಡಿ.ಕೆ. ಶಿವಕುಮಾರ್ಗೆ ಇದೇ ಪ್ರಶ್ನೆ. ನಾವು ಏನು ಉಳಿಸಿದೀರಾ ನೀವು? ಮುಂದಕ್ಕೆ ನಮ್ಮ ನಾಡು, ನಮ್ಮ ರೈತರಿಗೆ ಏನು ಹೋಗ್ತೀರಾ ನೀವು? ನಟರಾಜ್ ಗೌಡ್ರೆ, ಈಗ ನೀವು ಅಧಿಸೂಚನೆ 25ರಲ್ಲಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ರು, ಇದು ಅಕ್ವೈರ್ ಮಾಡಲಿಕ್ಕೆ ಓಕೆ ಆಯ್ತು ಅಂತ ಹೇಳಿದ್ರಿ. ಎಷ್ಟು ಎಕರೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಡಿಸಿದ್ರಿ? 4-1 ನಂತರ 6-1 ಹೊರಡಿಸಿದ್ದು ಎಷ್ಟು ಎಕರೆಗೆ? ಈಗ ಸಂಬಂಧಪಟ್ಟಂತೆ 6-1ನಲ್ಲಿ ಎಷ್ಟು ಜನಗಳಿಗೆ ಚೆಕ್ ವಿತರಣೆ ಮಾಡಿದ್ದೀರಿ? ಈಗ ನೀವು ಹೇಳ್ತಾ ಇದ್ದೀರಿ 80% ರೈತರು ಇಲ್ಲಿ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. 80% ಆದರೆ ನೀವು ಹೊರಡಿಸಿರೋ ಅಧಿಸೂಚನೆಯಲ್ಲಿ 518 ಎಕರೆಯಲ್ಲಿ 80% ಅಂದರೆ ಎಷ್ಟು ರೈತರು ಇದಕ್ಕೆ ಸಂಬಂಧಪಟ್ಟಂತೆ ಒಪಿನಿಯನ್ ಕೊಟ್ಟಿದ್ದಾರೆ? ಎರಡನೇದು, ಇನ್ಫ್ರಾಸ್ಟ್ರಕ್ಚರ್ನೇ ಯೋಚನೆಯನ್ನು ಪ್ಲ್ಯಾನ್ ಮಾಡ್ದೇನೆ ನೀವು 9,000 ಎಕರೆ ಏನು ಅಕ್ವೈರ್ ಮಾಡಬೇಕು ಅಂತ ಹೊರಟಿದ್ದೀರಿ. ಇದರಲ್ಲಿ ನೀರಿನ ಮೂಲಗಳನ್ನು ಈಗ ಹೇಳ್ತಾ ಇದ್ರಿ. ಇಲ್ಲಿ ನನ್ನ ಜೊತೆಲಿ ಕುಳಿತಿರ್ತಕ್ಕಂಥ ಸಿಸ್ಟರ್ಸ್ ಬ್ರದರ್ಸ್ ಇದ್ದಾರೆ. ಈಗ ಹೇಳ್ತಾ ಇದ್ರಿ ನೀವು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನೀರು 6ನೇ ಹಂತದ ಕಾವೇರಿ ನೀರನ್ನು ಈಗ ತರಬೇಕಾಗಿದ್ದು ಮುಗಿದೋಗಿದೆ ಕಾನೂನಾತ್ಮಕವಾಗಿ. ಈಗ ಬೈರ್ಮಂಗ್ಲ ಕೆರೆಯಲ್ಲಿರೋ ನೀರು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಕೈಗಾಯ ಆಗ್ತದೆ, ಅಲ್ಲೆಲ್ಲ ರೋಗ ರುಜಿನಗಳು ಬರ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ ಅಂತ. ಆದರೆ ಅವ್ರಿಗೆ ನೀರನ್ನು ಎಲ್ಲಿ ವ್ಯವಸ್ಥೆ ಮಾಡ್ತೀರಿ 9,000 ಎಕರೆ ಜಾಗಕ್ಕೆ? ಇದರ ಜೊತೆಗೆ ನನ್ನ ಹತ್ರ ಡಾಕ್ಯುಮೆಂಟ್ ಸಮೇತ ಮಾತಾಡ್ತೀನಿ, ಉಡಾಪಿಯಾಗಿ ಮಾತಾಡ್ತಲ್ಲ. ಯಾರು ಬೇಕಾದರೂ ಇಲ್ಲಿ ಕುಂತ್ಕೊಂಡಿರೋರು ನನ್ನ ಹತ್ರ ರೆಕಾರ್ಡ್ ಕೇಳ್ಬೋದು, ಕೊಡ್ತೀನಿ. ಈಗ 2,000 ಎಕರೆ 1,700 ಎಕರೆ ಅಂತೇಳಿ ನಮ್ಮ ರೈತ ಮುಖಂಡರು ಮಾತಾಡಿದ್ರು. 500 ಎಕರೆ ರೈತರದು ಜಮೀನನ್ನು, ಸರ್ಕಾರಿ ಜಮೀನನ್ನು 2 ಎಕರೆ ಒಬ್ಬೊಬ್ಬರಿಗೆ ಡಾಕ್ಯುಮೆಂಟ್ ಮಾಡಿ, ಅಂದರೆ ಅವರವರ ಹೆಸರಿಗೆ ಬರೆದು ಕೊಟ್ಬಿಟ್ಟಿದ್ದಾರೆ. ಅವರು ನಿಜವಾದ ರೈತರಲ್ಲ, ಆ ವ್ಯಾಪ್ತಿಯವರಲ್ಲ ಅಂತವ್ರದ್ದು 2 ಎಕರೆ ಕೊಟ್ಟಿರೋದು. ಅದರಿಂದ ಬರ್ತಕ್ಕಂಥ ಕಿಕ್ ಬ್ಯಾಕ್ ಯಾರಿಗೆ ಸೇರುತ್ತೆ? ಇದನ್ನು ನನಗೆ ತಾವು ಆ ವೇದಿಕೆ ಮೂಲಕ ಉತ್ತರ ಕೊಡಬೇಕಂತೇಳಿ ವಿನಂತಿ ಮಾಡ್ತೀನಿ. ಈಗ 2015ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಿದ್ದಾಗ ಕ್ಯಾಬಿನೆಟ್ ಚರ್ಚೆ ಆಗಿ, ಇಲ್ಲ ಇದು ಗ್ರೇಟರ್ ಬಿಡದಿ ಟೌನ್ಶಿಪ್, ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲೇಬೇಕು ಅಂತ ಒಂದು ತೀರ್ಮಾನ ಮಾಡಿ ಸುಮಾರು 7,481 ಎಕರೆ ಅಲ್ಲಿ ಅಕ್ವೈರ್ ಮಾಡ್ಕೊಬೇಕು ಅಂತೇಳಿ ಒಂದು ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ದು. ಎರಡನೇದಾಗಿ ಏನು ಮಾಡಿದ್ರು ಅಂದರೆ, ಅಂತಿಮವಾಗಿ 518 ಎಕರೆಗೆ 3 ಹಳ್ಳಿಗಳ ಒಂದು ಅಧಿಸೂಚನೆ ಆಗಿ ಅದು ಅಕ್ವಿಷನ್ ಆಗಿದೆ. ಆಮೇಲೆ ನಮಗೆ ಗೊತ್ತಿರೋ ಪ್ರಕಾರ 580 ರೈತರಲ್ಲಿ ಸುಮಾರು 500 ರೈತರು ಮೊನ್ನೆ ಒಪ್ಕೊಂಡಿದ್ರು. ಇವತ್ತಿನ ಲೇಟೆಸ್ಟ್ ಮಾಹಿತಿ ಪ್ರಕಾರ 550 ರೈತರು ಒಪ್ಕೊಂಡಿದ್ದಾರೆ. 550 ರೈತರು ಒಪ್ಕೊಂಡಿದ್ದಾರೆ ಅಂದರೆ ಮೋರ್ ದ್ಯಾನ್ 95% ರೈತರು ಒಪ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಯಾರ್ಯಾರು ಕಾಂಪನ್ಸೇಷನ್ ತಗೊಂಡಿದ್ದಾರೆ, ಚೆಕ್ ತಗೊಂಡಿದ್ದಾರೆ, ಕೆಲವು RTGS ಒಪ್ಪಿದೆ, ಅವರು ಎಲ್ಲರೂ ಕಾಂಪನ್ಸೇಷನ್ 550 ರೈತರಿಗೂ ಕೂಡ ಕಾಂಪನ್ಸೇಷನ್ ತಲುಪಿಲ್ಲ ಅಂದರೆ ಒಂದು. ಎರಡನೇದೇನಂದ್ರೆ, ನೀವು ನೀರಾವರಿ ವಿಷಯ ಹೇಳಿದ್ರಿ. ಹೌದು, ನಾನು ಹೇಳಿದ್ರೆ ನಿಮಗೆ ಕಳೆದ 20 ವರ್ಷದಲ್ಲಿ 5 ಜನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಗಳಾಗಿದ್ರು. ಯಾರಿಗೂ ದೂರದೃಷ್ಟಿನೂ ಇಲ್ಲ, ಸಮೀಪ ದೃಷ್ಟಿಯೂ ಇಲ್ಲ, ಕೇವಲ ವ್ಯವಹಾರ ಮಾಡಿಕೊಂಡು ಲೂಟಿ ಹೊಡ್ಕೊಂಡು ಕೂತಿದ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗಿದ್ದಾರೆ. 1 ತಿಂಗಳಾಗಿದೆ, ಅವರು ಕಾವೇರಿದು ಏನು ಮೇಕೆದಾಟು ಯೋಜನೆ ಬೆಂಗಳೂರು ತರಬೇಕು ಅಂತಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿಗೂ ಕೂಡ ಒಂದು ಯೋಜನೆಯನ್ನ ಮಾಡ್ತಾರೆ. ಅದು ಕೂಡ ಸಾಕಾರ ಆಗತ್ತೆ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಂದ್ ನಿಮಿಷ ನೀವು ಮಾತಾಡಿದ್ದೀರಾ, ಇದಕ್ಕೆ ಚಿಕ್ಕ ಉಪಪ್ರಶ್ನೆ. ಅವ್ರು ನೀರಿನ ವಿಚಾರ ಕೇಳ್ತಾ ಇದ್ರು. ಡೇಟಾ ಸೆಂಟರ್ಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ದೊಡ್ಡ ಅಭಿಯಾನನೇ ಮಾಡಿತ್ತು ಸರ್. ನೀವು AI ಸಿಟಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಇಂಥ 100 ಡೇಟಾ ಸೆಂಟರ್ಗಳು ನಿರ್ಮಾಣ ಆಗುತ್ತೆ. ಒಂದೊಂದು ಡೇಟಾ ಸೆಂಟರ್ಗಳಿಗೂ ಕೂಡ ಲಕ್ಷಾಂತರ ಲೀಟರ್ ಪ್ರತಿನಿತ್ಯದ ಆಧಾರದ ಮೇಲೆ ಪ್ಯೂರ್ ವಾಟರ್ ಬೇಕು. ನೀವು ಅಷ್ಟೆಲ್ಲ ಲಕ್ಷಾಂತರ ಗಟ್ಟಲೆ ಲೀಟರ್ ಪ್ಯೂರ್ ನೀರು ಡೇಟಾ ಸೆಂಟ್ರಿಗೆ ಕೊಡ್ಲಿಕ್ಕೆ ಓಕೆ ಅನ್ನೋರು ರೈತರಿಗೆ ಕೊಡಿ, ಕೃಷಿ ಮಾಡ್ತಾರೆ, ರೈತರಿಗೂ ಕೊಡ್ತೀವಿ. ರೈತರಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಯಾವ ಥರದಲ್ಲಿ? ಖಂಡಿತ ನೀವು ಹೇಳಿ ಕರೆಕ್ಟ್ ಆಗಿದೆ. ಕೇವಲ ನಾವು ಮಾತ್ರನೇ ಕೆರೆ ತುಂಬಿಸೋ ಅಭಿಯಾನ ಕೆಲಸವನ್ನು ಮಾಡಿರತಕ್ಕಂಥದ್ದು ಸಿದ್ದರಾಮಯ್ಯ ಆದ್ಮೇಲೆ. ನಿಮ್ಮ ಸಲಹೆ ಸೂಪರ್ ಆಗಿದೆ, ಐ ಅಕ್ಸೆಪ್ಟ್. ನಾನು ಅದನ್ನೇ ಹೇಳ್ತೀನಿ, ಅವರಿಗೆ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು. ಆಮೇಲೆ ಇಂಡಸ್ಟ್ರಿಗೂ ನೀವು ಹೇಳ್ದಂಗೆ ಡೇಟಾ ಸೆಂಟರ್ಗೂ ಕೂಡ ಯಾವ ನೀರನ್ನು ಕೊಡಬೇಕು ಅದನ್ನು ಕೊಡಬೇಕು. ಆ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ.
ಸರ್, ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಾರೆ ಅಂದರೆ, ಮಾಧ್ಯಮದ ಪ್ರಶ್ನೆಗೆ ಸಾವಿರಾರು ಕೋಟಿ ಆಸ್ತಿ ಇದೆಯಲ್ಲ ಹೆಂಗ್ ಸಂಪಾದನೆ ಮಾಡ್ರಿ ಅಂದಿದ್ದಕ್ಕೆ ನಾನು ಕೃಷಿ ಮಾಡಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ. ಸರ್, ಇದೇ ಫಾರ್ಮುಲಾ ಯಾವ ರೀತಿ ಕೃಷಿ ಮಾಡಿದೆ ಅದೇ ರೈತರಿಗೆ ಹೇಳ್ಕೊಡಿ ಸ್ವಾಮಿ, ಅವರು ಜೀವನ ಮಾಡ್ತಾರೆ, ಅವ್ರು ಏನಾದ್ರು ಆಸ್ತಿ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಗೇನು ಹೊಟ್ಟೆ ಉರಿನಾ? ಇಲ್ಲ, ಒಳ್ಳೆ ಪ್ರಶ್ನೆ ನೋಡಿ. ಇಲ್ಲ, ಅವರು ಅವರು ಕೃಷಿಕರು ಇದ್ದಾರೆ, ಅವರು ವ್ಯಾಪಾರಸ್ಥರು ಇದ್ದಾರೆ, ಅವರು ಕೈಗಾರಿಕೆ ಮಾಡೋಂಥವ್ರು ಇದ್ದಾರೆ, ಅವರು ಎಜುಕೇಶನಿಸ್ಟು ಇದ್ದಾರೆ. ಆದ್ರೆ ಅವ್ರ ಮನೆಯಲ್ಲಿ ಈಶ್ವರಪ್ಪ ಯಡಿಯೂರಪ್ಪ ಮಾಡ್ತಾರ ನೋಟ್ 4 ಮಿಷಿನ್ಗಳಿಲ್ಲ. ಯಡಿಯೂರಪ್ಪ ನಾನು ಬಿಡದಿ ಭಾಗದ ರೈತರ ಮಹಿಳೆ. ನಮ್ಮ ಊರು ಅಂಚಿಪುರ ಕಾಲೋನಿ ಊರು ಬೈರ್ಮಂಗ್ಲ ಪಂಚಾಯಿತಿಗೆ ಸೇರಿದೆ. ನಾವು ಅಂಚಿಪುರ ಕಾಲೋನಿಯಲ್ಲಿ ವಾಸ ಮಾಡುತ್ತಿರುವ ರೈತ ಮಹಿಳೆ. ನಮ್ಮ ನೋವು ನಾವು ಹೇಳ್ಕೊತಾ ಇದ್ದೀವಿ. 20 ವರ್ಷದಿಂದ ರೆಡ್ ಝೋನ್ ಮಾಡಿ ಬಿಟ್ರಲ್ಲ ಕುಮಾರಣ್ಣರು. ನಾವು ಅನುಭವಿಸ್ತಿರೋ ಕಷ್ಟಗಳು ಹೇಳ್ತಾ ಇದ್ದೀನಿ. ಆ ಭಾಗದ ಜನರು ದನ ಕರೆಗಳು ಮೇಯಿಸ್ಬೇಕಾದ್ರೆ ಶೂ ಹಾಕೊಂಡು ಹೋಗ್ಬೇಕು. ಮತ್ತೆ ರೈತರು ಹೊಲ ಉಳ್ಬೇಕಂತ ಅಂದ್ರೆ ಆ ಹೊಲ ಉಳುವಂತ ಸಂದರ್ಭಗಳಲ್ಲಿ ಮಳೆ ಬಿದ್ದಾಗ ಮಾತ್ರ ಬೋರ್ ಹಾಕಿದ್ರೆ ನೀರಿರಲ್ಲ. ಆ ನೀರು ಬರೋಂಥ ನೀರಲ್ಲಿ ಬೆಳೆ ಬೆಳೆದ್ರೆ ನಮಗೆ ಸರಿಯಾದ ಹುಳ ಉಪ್ತೆ ಜಾಸ್ತಿ, ಕಳೆಗಳು. ಆ ಕಳೆ ನಾಶ ಮಾಡೋಕ್ಕೆ ಔಷಧಿಗಳು, ಅದು ಹೊಡಿಬೇಕಾದ್ರೆ ಮೂಗಿಗೆ ಅದು ಔಷಧಿ ಕ್ರಿಮಿನ ಕಟ್ಟಿಕೊಂಡು ಅಂಥ ಸಂದರ್ಭಗಳಲ್ಲಿ ಬೆಳೆ ಬೆಳೆದ್ರು ತಕ್ಕನಾದ ಬೆಲೆ ಇಲ್ಲ. ಮತ್ತೆ ದನಗಳು ಕೆಸರಲ್ಲಿ ಆ ಕೊಳಚೆ ನೀರಲ್ಲಿ ಮೇಯ್ದು ಹಾಲು ಕರೆದು ನಾವು ಆ ಡೈರಿಗೆ ಹಾಕಿ, ನಾನೇ ಡೈರಿ ಸೆಕ್ರೆಟ್ರಿ ಹಾಕಿ ಫ್ಯಾಟ್ ಬರಲ್ಲ, ಡಿಗ್ರಿ ಬರಲ್ಲ ಅಂತ ರೈತರನ್ನ ಅಪಾದನೆ ಮಾಡ್ತೀವಿ. ಆಗ ರೈತರು ಪಾಪ ಹಿಂದಕ್ಕೆ ತಗೊಂಡೋಗೋಕ್ಕಾಗದೆ ಹಂಗೆ ಊದೋಗ್ತಾರೆ. ಅಂಥ ಸಂದರ್ಭಗಳಲ್ಲಿ ನಾವು ಅನುಭವಿಸ್ತಿರೋ ಕಷ್ಟಗಳು. ಮತ್ತೆ ಆ 20 ವರ್ಷದ ಅಂತರದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆಗ ನಮಗೆ ಆ ಕೊಳಚೆ ನೀರನ್ನ ಸುದ್ದಿ ಮಾಡಿ ಯಾಕೆ ಕೊಟ್ಟಿಲ್ಲ ಸ್ವಾಮಿ? ಯಾಕೆ ಕೊಟ್ಟಿಲ್ಲ? ನನ್ನ ಪ್ರಶ್ನೆಗಳು ಇನ್ನಾವೆ. ಮತ್ತೆ ನಮ್ಮ ಜಮೀನ ರೆಡ್ ಝೋನ್ ಮಾಡಿದಂಥ ಸಂದರ್ಭಗಳಲ್ಲಿ ಬರೀ 50,000ಕ್ಕೆ ಮಾರಿದ್ದೀವಿ. ನಮ್ಮ ದಲಿತರ ಜಮೀನು ತಗೊಳ್ಳಲ್ಲ, ಕೇಸ್ ಹಾಕ್ತಾರೆ ಅಂತ. ಆ 50,000 ಜನಕ್ಕೆ 50,000ಕ್ಕೆ ಮಾರಿದ ಜಮೀನ ದಳ್ಳಾಳಿಗಳು 40 ಲಕ್ಷಕ್ಕೆ ಮಾರವ್ರೆ. ಮಾದೇವಮ್ಮರು ಏನು ಮಾತಾಡಿದ್ರು ಎಲ್ಲವೂ ಸತ್ಯ, ಯಾವುದು ಸುಳ್ಳೇನು ಅವ್ರೇನು ಹೇಳಿಲ್ಲ. ಅಲ್ಲಿ ಬೋರ್ವೆಲ್ಲಲ್ಲಿ ನೀರು ಚೆನ್ನಾಗಿ ಬರಲ್ಲ, ಎಮ್ಮೆ ದನ ಮೇಯ್ದ್ರೆ ಹಾಲು ಚೆನ್ನಾಗಿ ಬರೋದಿಲ್ಲ, ಶೂ ಹಾಕೊಂಡು ಹೋಗಿ ಉಳುಮೆ ಮಾಡಬೇಕು, ಸೊಳ್ಳೆ ಇದೆ, ಎಲ್ಲವೂ ಸತ್ಯ. ಹಾಗಿದ್ಮೇಲೆ ಅವತ್ತು ಭೂಮಿ ಅಕ್ವೈರ್ ಮಾಡಿದಾಗ ನೀವೆಲ್ಲ ಹೋಗಿ ನಿಂತ್ಕೊಂಡು ಕುಮಾರಣ್ಣರ ನೀವು ಜಮೀನು ತಗೊಳ್ಳಿ ಅಂತ ಕೊಟ್ಬಿಟ್ಟಿದ್ದೀರಾ. ಒಂದು ನಿಮಿಷ ಇರಮ್ಮ, ಕೇಳಿಸ್ಕೊಳ್ಳಿ ಅಮ್ಮ. ನೀವು ಅವತ್ತು ಕುಮಾರಸ್ವಾಮಿ ಅವ್ರು ಅಕ್ವೈರ್ ಮಾಡಿದಾಗ ಕಾಂಗ್ರೆಸ್ ಅವರೆಲ್ಲ ಬಂದು ಅಕ್ವೈರ್ ಮಾಡೋದು ಬೇಡ ಬಿಟ್ಬಿಡಿ ಅಂತ ಹೇಳಿದ್ರಲ್ಲ, ನೀವೆಲ್ಲ ಬಂದ್ಬಿಟ್ಟು ಅವತ್ತು ಯಾಕ್ರಿ ತಗೋಬಾರ್ದು, ತಗೊಳ್ಳಿ ಬಿಡ್ರಿ ನಮ್ ಜಮೀನು ಅಂತ ನೀವೆಲ್ಲ ಬಿಟ್ಕೊಟ್ಬಿಟ್ಟು. ಒಂದ್ ನಿಮಿಷ ಕೇಳಿ ಅಮ್ಮ, ನೀವು ಕೇಳಿಸ್ಕೊಳ್ಳಿ ಅಮ್ಮ, ನಿಮಗೂ ಮೈಕ್ ಕೊಡ್ತೀನಿ, ಪೂರ್ತಿ ಮಾದೇವಮ್ಮರು ಹೇಳಿದ್ರಲ್ಲ, ಕುಮಾರಣ್ಣವ್ರು ಅಕ್ವೈರ್ ಮಾಡಿದಾಗ ಎಲ್ಲ ಬಂದು ಗಲಾಟೆ ಮಾಡಿದ್ರು. ಮಾಡಿದಾಗ ಇಲ್ಲ ನೀವ್ಯಾರು ಗಲಾಟೆ ಮಾಡಬೇಡಿ, ನಮ್ಮ ಜಮೀನು ನಮ್ಮ ಹಕ್ಕು, ನಾವು ಈ ಜಮೀನು ಲೇಔಟ್ ಮಾಡಕ್ಕೆ ಬಿಟ್ಕೊಡ್ತೀವಿ ಅಂತ ನೀವು ಬಿಟ್ಕೊಟ್ಬಿಟ್ಟಿದ್ದೀರ. ಇವತ್ತು ಈ ಸಮಸ್ಯೆನೇ ಬರ್ತಿರ್ಲಿಲ್ವಲ್ಲಮ್ಮ? 20 ವರ್ಷ ನೀವು ಕಾಯಂಗೆ ಇರ್ಲಿಲ್ವಲ್ಲಮ್ಮ? ಇವತ್ತು ಆ ಜಮೀನಿಗೆ 2.5 ಕೋಟಿ ಕೊಡ್ತಾರೆ. ಇವತ್ತಿನ SR ವ್ಯಾಲ್ಯೂ ಜಾಸ್ತಿ ಆಗಿದೆ, 2.5 ಕೋಟಿ ಕೊಡ್ತಾರೆ. ಅವತ್ತಿನ ರೇಟಿಗೆ ತಕ್ಕಂತೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ನಾವೆಲ್ಲ ಇಲ್ಲ ರೀ, ಈ ಜಮೀನು ಅಕ್ವೈರ್ ಆಗ್ಲಿರಿ, ಇಲ್ಲಿ ಒಳ್ಳೆ ಯೋಜನೆ ಬರಲಿ ಅಂತ ನೀವೆಲ್ಲ ಅವತ್ತು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟಿದ್ದೀರಾ. ಈ ಸಮಸ್ಯೆನೇ ಇರ್ತಿರ್ಲಿಲ್ಲ, ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಯಾಕೆ ನೀವು ಅವತ್ತು ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡು ಅಕ್ವೈರ್ ಮಾಡಬಾರ್ದು ಅಂತ ಹೇಳಿದ್ರೆ? ಮಲ್ಲಯ್ಯ ಸರ್ ಅವ್ರು ಹೇಳಿದ ಹಂಗೇನೆ ಅನೇಕ ಮಂದಿ ಆ ಭಾಗದಲ್ಲಿ ನಮಗೆ ಜಾತಿಯಲ್ಲಿ ರೈತರನ್ನ ವಿಂಗಡಣೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಬಟ್ ಆ ಭಾಗದಲ್ಲಿ ಅಂಥವ್ರು ಕೆಲವರು ಧ್ವನಿ ಎತ್ತಿದ್ದಾರೆ ಅನ್ನೋ ಕಾರಣಕ್ಕೆ ದುಃಖದಿಂದಾನೇ ಈ ಪ್ರಶ್ನೆ ಕೇಳ್ತಿದ್ದೀನಿ. ಆ ಭಾಗದಲ್ಲಿ ಇರ್ತಕ್ಕಂಥ ದಲಿತ ರೈತರ ಭೂಮಿಯನ್ನ ಮುಟ್ಲಿಕ್ಕೂ ಕೂಡ ಯಾರೂ ತಯಾರಿಲ್ಲ. ನಮಗೆ ಒಕ್ಕಲತನ ಮಾಡೋಕ್ಕಾಗ್ತಾ ಇಲ್ಲ, ನಮ್ಮ ಮಕ್ಕಳು ಪೇಟೆಗೆ ಸೇರಿಬಿಟ್ಟಿದ್ದಾರೆ, ನಮಗೆ ವಯಸ್ಸಾಗಿದೆ, ನಾವು ಭೂಮಿ ಮಾರೋಣ ಅಂದ್ರೂ ಕೂಡ ತಗೊಳ್ಳೋರಿಲ್ಲ. ಈಗ ಸರ್ಕಾರದಿಂದ 2.5 ಕೋಟಿ ಪರಿಹಾರ ಕೊಡ್ತಿದ್ದಾರೆ, ನಾವು ಹೆಂಗೋ ಬದುಕು ಕಟ್ಕೊಳ್ತೀವಿ, ಹಿಂಗೆ ಹೇಳ್ತಿರೋರು ಕೆಲವರು ಇದ್ದಾರಂತೆ. ಹೌದಾ? ನೀವು ಕಂಡಂತ ಮೇಡಮ್, ಈಗ ಇವರು ಏನು ಹೇಳ್ತಾ ಇದ್ದಾರೆ, ನಾವು ದಲಿತರು ನಮ್ಮ ಭೂಮಿ ತಗೊಳ್ಳೋರು ಯಾರಿಲ್ಲ ಅಂತ ಹೇಳ್ತಾರೆ. ಇವತ್ತು ರೈತರಿಂದ ಭೂಮಿ ದಲಿತರಿಂದ ಅಥವಾ ಬೇರೆ ಸವರ್ಣೀಯರು ಭೂಮಿ ತಗೊಂಡ್ರೆ ಅದು PTCL ಕಾಯ್ದೆ ಆಗುತ್ತಲ್ಲ. 78ರಿಂದ ಈಚೆಗೆ ಯಾವುದೇ ಭೂಮಿ ತಗೊಂಡ್ರೆ ಏನಿಲ್ಲ, ಹಿಂದಕ್ಕೆ ತಗೊಂಡ್ರೆ ಏನೋ ಇದೆ ಕಾನೂನಲ್ಲಿ. ಅವತ್ತು ಭೂಮಿ ಏನಾಗ ಇವಾಗ ಸರ್ಕಾರ ಕೊಂಡ್ಕೊಂಡ್ರೆ ಅದಕ್ಕೆ PTCL ಬರಲ್ವಾ? ಬರಲ್ವಾ? ಡೆವಲಪ್ಮೆಂಟ್ ಬರಲ್ಲ. ಎರಡನೇದಾಗಿ